ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೇನ್ವಿತಾ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಚಾಕ್ಲೇಟ್ ಕೇಕ್ನ ಮೈದಾ ಯೂಸ್ ಮಾಡದೆ ರವಾ ಯೂಸ್ ಮಾಡ್ಕೊಂಡು ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಹೊರಗಡೆ ಸಿಗೋ ಕೇಕ್ಗಿಂತ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಮಿಕ್ಸರ್ ಜಾರ್ ತೊಗೊಂಡು ಅದಕ್ಕೆ 1 ಕಪ್ ಸೂಜಿ ರವೆ ತೊಗೊಳ್ಳಿ. ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ಸ್ವಲ್ಪ ಚಿಕ್ಕದಾಗಿರುತ್ತಲ್ಲ, ಅದು ಬೊಂಬೈ ರವೆ ಅಂತ ಕೂಡ ಕರೀತಾರೆ. ಅದನ್ನು 1 ಕಪ್ ತೊಗೊಳ್ಳಿ. ಇದನ್ನು ಗ್ರೈಂಡ್ ಮಾಡಿಕೊಂಡು ಒಂದು ಫೈನ್ ಪೌಡರ್ ಮಾಡ್ಕೊಳ್ಳಿ ಈ ಥರ. ಇವಾಗ ಇದಕ್ಕೆ ಅರ್ಧ ಕಪ್ ಸಕ್ಕರೆ ಹಾಕ್ಕೊಳ್ಳಿ. ಅರ್ಧ ಕಪ್ ಮೊಸರು ಹಾಕಬೇಕಾಗುತ್ತೆ. ಫ್ರೆಶ್ ಮೊಸರು ತೊಗೊಳ್ಳಿ, ಹುಳಿಯಾಗಿರೋದು ತೊಗೋಬೇಡಿ. ಹಾಗೆ ಇದಕ್ಕೆ 1/4 ಕಪ್ ಕೋಕೋ ಪೌಡರ್ ತೊಗೋಬೇಕಾಗುತ್ತೆ. ನಿಮ್ಮ ಹತ್ರ ಕೋಕೋ ಪೌಡರ್ ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಬಿಸ್ಕೆಟ್ನ ಪುಡಿ ಮಾಡ್ಕೊಂಡು ಮಿಕ್ಸಿಗೆ ಹಾಕ್ಕೋಬೋದು. ಇವಾಗ ಇದಕ್ಕೆ 1/4 ಕಪ್ ರಿಫೈನ್ಡ್ ಆಯಿಲ್ ತೊಗೊಳ್ಳಿ. ನಾನು ಸನ್ಫ್ಲವರ್ ಆಯಿಲ್ ತೊಗೊಂಡಿದ್ದೀನಿ. ಅರ್ಧ ಕಪ್ ಹಾಲನ್ನ ಬಿಸಿ ಮಾಡಿಕೊಂಡು ರೂಮ್ ಟೆಂಪ್ರೇಚರ್ಗೆ ಬಂದಮೇಲೆ ಹಾಕ್ಕೊಳ್ಳಿ. ಇವಾಗ ಇದನ್ನು ಮಿಕ್ಸಿಯಲ್ಲಿ ಒಂದು 30 ಸೆಕೆಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇದನ್ನು ಒಂದು 30 ನಿಮಿಷ ಹಾಗೆ ನೆನೆ ಹಾಕ್ಬಿಟ್ಬಿಡಬೇಕು. ಇದನ್ನು ಪಕ್ಕದಲ್ಲಿ ಎತ್ತಿಡಿ. ಕೇಕ್ ಮಾಡೋಕ್ಕೆ ಫ್ಲೇವರ್ಡ್ ಆಯಿಲ್ ಯಾವುದು ಯೂಸ್ ಮಾಡಬೇಡಿ, ಲೈಕ್ ಕಡಲೆಕಾಯಿ ಎಣ್ಣೆ ಆ ಥರ. ಇವಾಗ ಒಂದು ಬೇಕಿಂಗ್ ಟಿನ್ ತೊಗೊಂಡು ಆಯಿಲ್ ಗ್ರೀಸ್ ಮಾಡಿಕೊಂಡು ಬಟರ್ ಪೇಪರ್ ತೊಗೊಂಡು ಅದ್ರ ಮೇಲೆ ಸ್ವಲ್ಪ ಆಯಿಲ್ ಗ್ರೀಸ್ ಮಾಡ್ಕೊಂಡು ಪಕ್ಕದಲ್ಲಿ ಎತ್ತಿಟ್ಕೊಳ್ಳಿ. ನಿಮ್ಮ ಹತ್ರ ಬೇಕಿಂಗ್ ಟಿನ್ ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಅಲ್ಯೂಮಿನಿಯಂ ಪಾತ್ರೆ ಕೂಡ ತೊಗೋಬೋದು. ಇವಾಗ ಈ ಬ್ಯಾಟರ್ 30 ಮಿನಿಟ್ಸ್ ಆದಮೇಲೆ ಹಾಲು ಹಾಕ್ತಾ ಅಡ್ಜಸ್ಟ್ ಮಾಡ್ಕೊಳ್ಳಿ ಕನ್ಸಿಸ್ಟೆನ್ಸಿ. ಸ್ವಲ್ಪ ಹಾಲು ಆ್ಯಡ್ ಮಾಡಿಕೊಂಡು ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ಎಷ್ಟಿದೆ ಅಂತ. ನಾನು ತೋರಿಸ್ತಿದ್ದೀನಲ್ಲ, ಈ ಕನ್ಸಿಸ್ಟೆನ್ಸಿಯಲ್ಲಿರಬೇಕು. ಈ ಕನ್ಸಿಸ್ಟೆನ್ಸಿಗೆ ಬರೋಕ್ಕೆ ನಾನು 2 ಟೇಬಲ್ ಸ್ಪೂನ್ ಹಾಲು ಹಾಕ್ಕೊಂಡಿದ್ದೀನಿ. ಅಷ್ಟು ಸಾಕಾಗುತ್ತೆ. ಇವಾಗ ಇದಕ್ಕೆ ಬೇಕಿಂಗ್ ಪೌಡರ್ ಹಾಕ್ಕೊಳ್ಳಿ 1 ಸ್ಪೂನು. ಸ್ವಲ್ಪನೂ ಲಂಪ್ಸ್ ಇಲ್ಲದೆ ಇರೋ ಥರ ನೀಟಾಗಿ ಕಲಿಸ್ಕೊಳ್ಳಿ ಒಂದೇ ಡೈರೆಕ್ಷನಲ್ಲಿ. ಸ್ಪೂನಲ್ಲಾದರೂ ಕಲಿಸ್ಕೋಬೋದು, ಇಲ್ಲಾಂದರೆ ವಿಸ್ಕರಲ್ಲಾದರೂ ಕಲಿಸ್ಕೋಬೋದು. ಇವಾಗ 1/4 ಸ್ಪೂನು ವೆನಿಲಾ ಎಸೆನ್ಸ್ ಹಾಕ್ಕೊಳ್ಳಿ. ವೆನಿಲಾ ಎಸೆನ್ಸ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ಇಟ್ ಈಸ್ ಆಪ್ಷನಲ್. ಇವಾಗ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ಕೊಳ್ಳಿ. ಸಪೋಸ್ ನಿಮ್ಮ ಹತ್ರ ಬೇಕಿಂಗ್ ಪೌಡರ್ ಇಲ್ಲ ಅಂತ ಹೇಳಿದ್ರೆ ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾನೇ ಹಾಕೋಬೋದು. ನಾನಿಲ್ಲಿ 2 ಸ್ಪೂನ್ ಟೂಟಿ ಫ್ರೂಟಿ ತೊಗೊತಿದ್ದೀನಿ, ಇದು ಆಪ್ಷನಲ್ಲು, ಇದ್ದರೆ ಹಾಕ್ಕೊಳ್ಳಿ. ಇವಾಗ ಈ ಬ್ಯಾಟರ್ನ ಕೇಕ್ ಟಿನ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಒಂದು 2-3 ಸಲ ಟ್ಯಾಪ್ ಮಾಡಿ. ಈ ಥರ ಏನಾದರೂ ಏರ್ ಬಬಲ್ಸ್ ಇದ್ದರೆ ಸೆಟ್ ಆಗುತ್ತೆ. ನಾನಿಲ್ಲಿ ಅವನಲ್ಲಿ ಬೇಕ್ ಮಾಡಿದ್ದೀನಿ 180 ಡಿಗ್ರಿಯಲ್ಲಿ. ನಾನಿಲ್ಲಿ 35 to 40 ಮಿನಿಟ್ಸ್ ಬೇಕ್ ಮಾಡಿದ್ದೀನಿ. ಟೂತ್ ಪಿಕ್ಕಿಂದ ಚೆಕ್ ಮಾಡ್ತಾಯಿದ್ದೀನಿ, ಕಂಪ್ಲೀಟಾಗಿ ಬೇಕಾಗಿದೆ. ಕಂಪ್ಲೀಟಾಗಿ ತಣ್ಣಗಾದಮೇಲೆ ಇದನ್ನು ಡಿಮೌಲ್ಡ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಅವನ್ ಇಲ್ಲ ಅಂತ ಹೇಳಿದ್ರೆ ನೀವು ಕುಕ್ಕರಲ್ಲಿ ಕೂಡ ಬೇಕ್ ಮಾಡ್ಕೋಬೋದು, ಇಲ್ಲಾಂದ್ರೆ ಒಂದು ಪ್ಯಾನಲ್ಲಿ ಬೇಕ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಒಂದು ಅಲ್ಯೂಮಿನಿಯಂ ಪಾತ್ರೆ ತೊಗೊಂಡು ಅದ್ರ ಮೇಲೆ ಸ್ಟ್ಯಾಂಡ್ ಇಟ್ಟು ಅದ್ರ ಮೇಲೆ ಬೇಕಿಂಗ್ ಟಿನ್ ಇಟ್ಟು ಬೇಕ್ ಮಾಡ್ಕೋಬೋದು. ನೋಡಿ ಎಷ್ಟು ಸ್ಮೂತಾಗಿ ಸ್ಪಾಂಜಿಯಾಗಿ ಬಂದಿದೆ ಕೇಕು ಅಂತ. ಅವನ್ ಇಲ್ಲ ಅಂದರೂ ಕೂಡ ಇಷ್ಟೇ ಚೆನ್ನಾಗಿ ಬೇಕಾಗುತ್ತೆ ಇದು. ಟ್ರೈ ಮಾಡಿ ನೋಡಿ. ನಾನು ಇದ್ರ ಮೇಲೆ ಚಾಕ್ಲೇಟ್ ಫಡ್ಸ್ನ ಯೂಸ್ ಮಾಡ್ತಿದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಡೈರಿ ಮಿಲ್ಕ್ ಚಾಕ್ಲೇಟ್ ಅಥವಾ ಡಾರ್ಕ್ ಚಾಕ್ಲೇಟ್ನ ಮೆಲ್ಟ್ ಮಾಡಿಕೊಂಡು ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಅದು ಕೂಡ ಟೇಸ್ಟ್ ಕೊಡುತ್ತೆ ಚೆನ್ನಾಗಿ. ಲಾಸ್ಟಲ್ಲಿ ಇದ್ರ ಮೇಲೆ ರೈನ್ಬೋ ಸ್ಪ್ರಿಂಕಲ್ನ ಹಾಕ್ತಿದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್ಲು. ಇದ್ರ ಬದಲು ನೀವು ಡ್ರೈ ಫ್ರೂಟ್ಸ್ನ ಕಟ್ ಮಾಡ್ಕೊಂಡು ಕೂಡ ಹಾಕ್ಕೋಬೋದು. ಯಾರಿಗೆಲ್ಲ ಮೈದಾ ತಿನ್ನೋಕ್ಕೆ ಇಷ್ಟ ಇಲ್ಲ, ಮೈದಾ ಅಂದರೆ ಅನ್ಹೆಲ್ದಿ ಅಂತ ಫೀಲ್ ಆಗ್ತಿರೋ ಅವರು ಈ ಥರ ರವಾ ಕೇಕ್ನ ಟ್ರೈ ಮಾಡಿ ನೋಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.